ಹೈ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ SSLC ರಿಸಲ್ಟ್ಗೆ ಸಂಬಂಧಿಸಿದಂತೆ ಒಂದು ಅಫಿಷಿಯಲ್ ಒಂದು ಕ್ಲಾರಿಫಿಕೇಷನ್ನ ಕೊಡ್ತಾ ಇದ್ದೀನಿ. ನಾನು ಒಂದು ಹಲವಾರು ಸ್ಟೂಡೆಂಟ್ಸ್ ಏನಿದ್ರು ನನ್ನ ಒಂದು ಇನ್ಸ್ಟಾಗ್ರಾಮ್ಗೆ ಬಂದು ಅಲ್ಲಿ ಮೆಸೇಜ್ ಮಾಡಿದರು. ಸರ್, ಈ ಥರ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ. ಒಂದು ಎಲೆಕ್ಷನ್ ಮುಂಚೆ ಅಂತೀರಾ, ಸೊ ಆಫ್ಟರ್ ಎಲೆಕ್ಷನ್ ಅಂತೀರಾ, ಮೇ ಫಸ್ಟ್ ವೀಕ್ ಅಂತೀರಾ, ಏಪ್ರಿಲ್ ಲಾಸ್ಟ್ ವೀಕ್ ಅಂತೀರಾ. ಸೊ ತುಂಬ ಗೊಂದಲಗಳು ಉಂಟಾಗಿದೆ. ಸೊ ಇವಾಗ ಒಂದು ಅಫಿಷಿಯಲ್ ಒಂದು ಕನ್ಫರ್ಮೇಷನ್ನ ಕೊಡ್ತೀನಿ. ಇವಾಗ ಜಸ್ಟ್ ಬಂದಿರೋ ಮಾಹಿತಿ ಪ್ರಕಾರ ನಿಮಗೊಂದು ಮಾಹಿತಿನ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ಚಾನಲ್ನ ಶೇರ್ ಮಾಡಿ. ಸೊ ಅವ್ರಿಗೂ ಒಂದು ಡೌಟ್ಸ್ ಇರುತ್ತೆ. ಸೊ ಎಲ್ಲರ ಡೌಟು ಇವಾಗ ವೀಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಪೂರ್ತಿ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ನೋಡಿ, ಇದೊಂದು ರಿಸಲ್ಟ್ ಚೆಕ್ ಮಾಡುವ ಒಂದು ವೆಬ್ಸೈಟು. ಮೊದಲಿಗೆ ಒಂದು ಮಾಹಿತಿ ಹೇಳೋದಾದರೆ ನೋಡಿ, ಇದು ಒಂದು ವೈಟ್ ಹಾಳೆ ತೊಗೊತೀನಿ. ಸೊ ಕರೆಕ್ಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೈಟ್ ಹಾಳೆ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಎಲ್ಲ ಡೀಟೇಲ್ಸು ಕೊಡ್ತಾ ಹೋಗ್ತಾಯಿದ್ದೀನಿ. ನಿಮ್ಮ ಒಂದು ಎಲ್ಲ SSLC ಫ್ರೆಂಡ್ಸ್ಗೆ, ಅಂದರೆ ಒಂದು ರಿಸಲ್ಟ್ಗಾಗಿ ಕಾಯ್ತಾ ಇರುವಂಥ ಎಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಇಮಿಡಿಯೇಟ್ಲಿ. ಸೊ ಎಲ್ಲೆಲ್ಲೋ ಅವರು ಚೆಕ್ ಮಾಡ್ತಾ ಇದ್ದಾರೆ ರಿಸಲ್ಟು, ಏನೇನೋ ಹೇಳ್ತಾ ಇದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಸೊ ಅದೆಲ್ಲರಿಗೂ ಒಂದು ಕನ್ಫರ್ಮೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಎಲ್ಲೂ ನೀವು ಹುಡ್ಕೋದು ಬೇಡ. ಸ್ವಲ್ಪ ದಿನ ಮಟ್ಟಿಗೆ ನಾನು ಹೇಳ್ತೀನಿ ಆ ಡೇಟ್ಸ್ನ, ಪ್ಲಸ್ ಏನು ಬೆಳವಣಿಗೆ ನಡೀತಾ ಇದೆ ಅಂತ ಕರೆಕ್ಟಾಗಿ ಹೇಳ್ತೀನಿ ನಿಮಗೆ. ಸೊ ಅದಕ್ಕಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ, ಇವಾಗ ಮೊದಲಿಗೆ ಈ ಒಂದು 26 ಅಂದರೆ ಟುಮಾರೋ ಈ ಒಂದು ದಕ್ಷಿಣ, ಅಂದರೆ ಇದೊಂದು ಸೌತ್ ಕರ್ನಾಟಕ ಏನಿದೆ, ಒಂದು ಎಲೆಕ್ಷನ್ ಇದೆ. ಸೊ ಕರೆಕ್ಟಾಗಿ ನೋಡಿ, ಇದನ್ನು ನಾನು ಫುಲ್ಲು ಡೀಟೇಲ್ಸ್ ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ. ನೀವು ಬರೀ ಜಸ್ಟ್ ಈ ವಿಡಿಯೋ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನೀವು ನೋಡೋ ಅವಶ್ಯಕತೆಯೇ ಇಲ್ಲ ಎಲ್ಲೂ ಹೋಗಿ. ಅದಕ್ಕಾಗಿ ನೋಡಿ, ಈ 26 ಒಂದು ದಕ್ಷಿಣ ಕರ್ನಾಟಕದಲ್ಲಿ, ಅಂದರೆ ಈ ಒಂದು ಮಂಡ್ಯ, ಮೈಸೂರು, ಬೆಂಗಳೂರು, ಸೊ ಇವೆಲ್ಲ ಚಾಮರಾಜನಗರ, ರಾಮನಗರ, ಕೋಲಾರ, ಇಲ್ಲೆಲ್ಲ ಕೂಡ ಒಂದು ಎಲೆಕ್ಷನ್ ನಡೀತಾ ಇದೆ. ಸೊ ಅದು ನಾಳೆ ಇದೆ. ಸೊ ನಾಳೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅದು ನಾಳೆ ಎಲೆಕ್ಷನ್ ಇದೆ. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವತ್ತಾಗಲಿ ಅಥವಾ ನಾಳೆ ಆಗಲಿ ಅಥವಾ ನಾಡಿದ್ದಾಗಲಿ. ಸೊ ಇವತ್ತು 25 ಆ್ಯಂಡ್ 26 ಆ್ಯಂಡ್ 27 ಆ್ಯಂಡ್ 28 ನೋಡಿ, ಈ 3 ಡೇಟ್ಸ್ಗೆ ಯಾವುದೇ ಒಂದು ರಿಸಲ್ಟ್ ಬರೋ ಚಾನ್ಸಸ್ ಇಲ್ಲವೇ ಇಲ್ಲ. ಸೊ ಹೇಳ್ತಾ ಇದ್ದಾರೆ ಹಲವಾರು ಜನಗಳು, ನಾಳೆನೇ ಬರುತ್ತೆ, ನಾಡಿದ್ದು ಬರುತ್ತೆ ಅಂತವ್ರೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, 25 ಇವತ್ತಂದರೆ 25 ಅಂದರೆ ಇವತ್ತು, ನಾಳೆ 26, 27, 28ಗೆ ರಿಸಲ್ಟ್ ಬರುವ ಯಾವುದೇ ಚಾನ್ಸಸ್ ಇಲ್ಲ. ಯಾಕಂತ ಈ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಅದಕ್ಕೆ ಹೇಳ್ತಿದ್ದೀನಿ ನಾನು. ನೋಡಿ, ಯಾಕಂದರೆ ಒಂದು 25 ಆ್ಯಂಡ್ 26 ಆ್ಯಂಡ್ 27 ಆ್ಯಂಡ್ 28 ಇಷ್ಟು ಡೇಟ್ಗೆ ಯಾಕೆ ಬರಲ್ಲ ಅಂತ ಕೇಳಿ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿರಿ. ನೋಡಿ, ಇವತ್ತು 25, ಸೊ ಇವತ್ತಂತೂ ಕನ್ಫರ್ಮ್ ಆಗಿ ಬರಲ್ಲ, ಇವಾಗ ಗೊತ್ತಾಗಿದೆ ಆಲ್ರೆಡಿ. ನಾಳೆ 26 ಅಂತೂ ಎಲೆಕ್ಷನ್ ಇದೆ. ಸೊ 27 ಅಂತೂ ಎಲೆಕ್ಷನ್ ಆದ ಮರುದಿವಸ ರಿಸಲ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆಮೇಲೆ 28 ನೋಡಿ, ಅವತ್ತಿನ ದಿವಸ ಒಂದು ಸಂಡೇ ಇರುತ್ತೆ. ಸೊ ಇಲ್ಲಿ ಕನ್ಫರ್ಮ್ ತೊಗೊಳ್ಳಿ, 4 ದಿವಸ ಯಾವುದೇ ಒಂದು SSLC ರಿಸಲ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಅನೌನ್ಸ್ ಕೂಡ ಆಗೋಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲಿಗೆ ನೀವು. ಈ ಒಂದು 4 ದಿವಸ ಅಂದರೆ 28 ಗಂಟೆ ಯಾವುದೇ ಒಂದು ಯಾರು ಹೇಳಿದ್ರು ಏನು ಕೇಳೋಕ್ಕೆ ಹೋಗಬೇಡಿ. ಸೊ ರಿಸಲ್ಟ್ ಅಂತೂ ಕನ್ಫರ್ಮ್ ಆಗಿ ಇಲ್ಲವೇ ಇಲ್ಲ. ಸೊ 29 ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಕೇಳಿದ್ರಿ. ಎಸ್, 29 ನೀವೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಲ್ಲಿಗೆ ಎಲೆಕ್ಷನ್ದೆಲ್ಲ ಮುಗ್ದಿರುತ್ತೆ ಆ ವೀಕು, ಭಾನುವಾರಕ್ಕೆ. ನೆಕ್ಸ್ಟು ಸೋಮವಾರ, ಅವತ್ತಿಂದ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಅವರು ರಿಸಲ್ಟ್ ಬಿಡೋ ಚಾನ್ಸಸ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ದೆರ್ ಈಸ್ ನೋ ಚಾನ್ಸ್. ಅವತ್ತು ರಿಸಲ್ಟ್ ಬಿಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅವರು ಅನೌನ್ಸ್ಮೆಂಟ್ ಕೊಡಬೇಕಾಗುತ್ತೆ ಮೊದಲು 2 ದಿನ ಮುಂಚೆನೇ, ಇವತ್ತು ಬಿಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಸೊ ಅದಕ್ಕಾಗಿ 29ಗೂ ಕೂಡ ಇರಲ್ಲ. ಅಲ್ಲೊಂದು ಅರ್ಥ ಮಾಡ್ಕೊಂಬಿಡಿ, 29ಗೂ ಇರಲ್ಲ. ಸೊ ಇಲ್ಲಿ ಕನ್ಫರ್ಮ್ ಆಗಿ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ, ಏನಂದರೆ ಈ ಮಂತು ಒಂದು ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರೋ ಒಂದು ಸಾಧ್ಯತೆಯೇ ಇಲ್ವಾ, 100% ಇಲ್ಲವೇ ಇಲ್ಲ. ಏನು 100% ಬರುವಂಥ ಒಂದು ರಿಸಲ್ಟ್ ಬರುವಂಥ ಡೇಟ್ ಅಂದರೆ ಅದು ಇವಾಗ ಮೇ ಫಸ್ಟ್ ವೀಕ್. ಇಲ್ಲಿ ಕನ್ಫರ್ಮ್ ಆಗಿಬಿಡಿ, ಮೇ ಫಸ್ಟ್ ವೀಕ್. ಸೊ ಹಂಗೆ ನೋಡ್ತಾ ಹೋಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇವಾಗ ನೋಡಿ,
ಎಷ್ಟೋ ಜನ ಹೇಳ್ತಾ ಇದ್ದಾರೆ ಸೊ 26 ಎಲೆಕ್ಷನ್ ಆದಮೇಲೆ 27ಕ್ಕೆ ಬಂದುಬಿಡುತ್ತೆ. ಸೊ ನನ್ನ ಒಂದು ಸಬ್ಸ್ಕ್ರೈಬರ್ಸು ಕೇಳಿದ್ರು ಅದೇ ಕ್ವಶನ್, 27ಕ್ಕೆ ಬಂದುಬಿಡುತ್ತೆ, 28ಕ್ಕೆ ಬಂದುಬಿಡುತ್ತೆ ಅಂತ ಕೇಳಿದರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 28ರವರೆಗೂ ಯಾವುದೇ ರೀತಿಯ ಒಂದು SLC ರಿಸಲ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿಗೆ ಒಂದು ನಿಮಗೊಂದು ತಲೆಯಲ್ಲಿ ಬಂದಿರುತ್ತೆ, ನಿಮಗೊಂದು ಕನ್ಫರ್ಮೇಷನ್ ಆಗಿರುತ್ತೆ. ಸೊ ನಾನು ಹೇಳಿರುವಂಥ ಡೇಟ್ಗಳು ಹೇಳಿದ್ದೀನಿ ಆಲ್ರೆಡಿ. 2ನೇ ತಾರೀಕು ತಪ್ಪಿದರೆ 6ನೇ ತಾರೀಕು ಅಂತ. ಸೊ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ, ಎಷ್ಟೋ ವೀಡಿಯೋಗಳು ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಆದರೂ ನನಗೆ ಇನ್ನೂ ಮೆಸೇಜಸ್ ಬರ್ತಾನೆ ಇದೆ ಇನ್ಸ್ಟಾದಲ್ಲಿ. ಸೊ ಇಲ್ಲಿ ಅರ್ಥ ಮಾಡ್ಕೊಂಬಿಡಿ, 2 ಇಲ್ಲ 6ನೇ ತಾರೀಕು ನಾನು ಹೇಳಿರೋದು. ಮತ್ತು ಇನ್ನೊಂದು ಏನಂದರೆ, ಇವಾಗ ನೆಕ್ಸ್ಟ್ ಮಂತು 7ನೇ ತಾರೀಕು ಒಂದು ಈ ನಾರ್ತ್ ಕರ್ನಾಟಕ ಎಲೆಕ್ಷನ್ನು. ಸೊ ಒಂದು ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್. ಇಲ್ಲಿ ಅರ್ಥ ಮಾಡ್ಕೊಂಬಿಡಿ, ಇವಾಗ ನಮಗೆ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ಸೊ ಯಾರ್ಯಾರಿಗೆ ಅರ್ಥ ಇದೆ ನೋಡಿ, ನೋಡ್ತಾ ಇದ್ದೀರಾ ವೀಡಿಯೋ, ಸೊ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವು ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಇವಾಗ ಅರ್ಥ ಆಯಿತು, ನಾನು ಕೊಟ್ಟೆ ಒಂದು ಕ್ಲಾರಿಟಿಲಿ. ನೋಡಿ 26ಗೆ ನಾಳೆ ಎಲೆಕ್ಷನ್ನು, ಇಲ್ಲಿ ನೆಕ್ಸ್ಟ್ ಮಂತ್ 7ನೇ ತಾರೀಕಿಗೆ ಇದು ದಕ್ಷಿಣ ಕರ್ನಾಟಕ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ. ಇಲ್ಲಿ ನೋಡಿ ಖಂಡಿತ ಇವೆರಡರ ಮಧ್ಯದಲ್ಲೇ ಒಂದು ನಿಮಗೆ ಒಂದು ರಿಸಲ್ಟ್ ಬರೆದಿಟ್ಕೊಳ್ಳಿ. ಇವೆರಡರ ಮಧ್ಯದಲ್ಲೇ ನಿಮ್ಮ ಒಂದು ರಿಸಲ್ಟ್ ಕನ್ಫರ್ಮ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲೂ ಸ್ಕಿಪ್ ಮಾಡಿಬಿಡಿ ವೀಡಿಯೋನ, ನಾನು ಕ್ಲಾರಿಟಿ ಕೊಡ್ತಾಯಿದ್ದೀನಿ ನಿಮಗೆ. ನೋಡಿ ಇಲ್ಲಿ ಆಮೇಲೆ ಈ ಎಲೆಕ್ಷನ್ ಆದಮೇಲೂ ನಾರ್ತ್ ಕರ್ನಾಟಕ ಆದಮೇಲೆ ಬಿಡೋಕ್ಕೂ ಸಾಧ್ಯ ಇಲ್ಲ ಅವ್ರು, ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಅವ್ರಿಗಿನ್ನೂ 2ನೇ ಎಕ್ಸಾಮ್ ಮಾಡಬೇಕು, 3ನೇ ಎಕ್ಸಾಮ್ ಮಾಡಬೇಕು. ಸೊ ದಯವಿಟ್ಟು ಅಲ್ಲಿ ಅರ್ಥ ಮಾಡ್ಕೊಂಬಿಡಿ, ಅಲ್ಲಿ ಚಾನ್ಸಸ್ ಇಲ್ಲ. ಸೊ ಇದಂತೂ ಕನ್ಫರ್ಮ್, ಈ ಎಲೆಕ್ಷನ್ ಆದಮೇಲೆ ಅವ್ರು ಬಿಡಲೇಬೇಕಾಗುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ಅವರ ಒಂದು ರಿಸಲ್ಟು 100% ಬಿಟ್ಟೇ ಬಿಡ್ತಾರೆ. ಸೊ ಇದಂತೂ ಇಲ್ಲಿ ಕನ್ಫರ್ಮ್ ಆಗಿದೆ. ಈ ಎರಡರ ಮಧ್ಯದಲ್ಲೇ ನಿಮಗೆ ಒಂದು ರಿಸಲ್ಟ್ ಕನ್ಫರ್ಮ್. ಅಲ್ಲಿ ಇನ್ನೊಂದು ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ, ಏನಂದರೆ 28 ಗಂಟನೂ ಇಲ್ಲ. ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಇನ್ನು 29ರಿಂದ ಒಂದು 6ನೇ ತಾರೀಕೆ ತೊಗೊಳ್ಳಿ ಲಾಸ್ಟು. ಓನ್ಲಿ ನಿಮ್ಗೆ ಇರೋದೇ ಒಂದು 7 ಡೇಸ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲಿಗೆ. ಇನ್ನು ಎಕ್ಸ್ಟ್ರಾ ಎಲ್ಲೂ ನೋಡಬೇಡಿ ನೀವು ಇದೇ ಡೇಟಿಗೆ ಬರುತ್ತೆ ಅಂತ. ಸೊ ಯಾರೂ ಹೇಳೋಕ್ಕಾಗಲ್ಲ ನೀವು ಇದೇ ಡೇಟಿಗೆ ಅಂತ. ಸೊ ಅಫಿಷಿಯಲಾಗಿ ಅನೌನ್ಸ್ ಆದ್ರೇ ಅದು ಗೊತ್ತಾಗೋದು. ಸೊ ಅದಕ್ಕಾಗಿ ಎಲ್ಲೂ ನೀವು ನೋಡೋಕೆ ಹೋಗಬೇಡಿ, ಇದೇ ಡೇಟಿಗೆ ಬರುತ್ತೆ ಸುಮ್ಮನೆ ಹೇಳ್ತಾ ಇದ್ದಾರೆ, ಈ ಡೇಟಿಗೆ ಬರುತ್ತೆ, 1ನೇ ತಾರೀಕು ಬರುತ್ತೆ, 2ನೇ ತಾರೀಕು ಬರುತ್ತೆ, 3ನೇ ತಾರೀಕು ಬರುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 29ರಿಂದ 6ನೇ ತಾರೀಕು ಒಳಗಡೆ ಬಂದರೆ ರಿಸಲ್ಟ್ ಬಂದೇ ಬರುತ್ತೆ 100%. ಇಲ್ಲಿ ಅಂತೂ ಒಂದು ಕನ್ಫರ್ಮ್ ಆಗಿಬಿಡಿ, 29ರಿಂದ 6ನೇ ತಾರೀಕು ಒಳಗಡೆ ನೆಕ್ಸ್ಟು ಇವೆರಡರಲ್ಲೇ ಬರುತ್ತೆ ನೋಡಿ. ಇಲ್ಲಿಂದ ಆಸೆ ಬಿಟ್ಬಿಡಿ. 29ರಿಂದ ಕ್ಲೀನಾಗಿ ಬರೆದು ತೋರಿಸ್ತಾಯಿದ್ದೀನಿ ಮತ್ತೊಮ್ಮೆ ನಿಮಗೆ. 29ರಿಂದ ಒಂದು 6ನೇ ತಾರೀಕು ಇವೆರಡು ಡೇಟಲ್ಲೇ ಒಂದು ಕನ್ಫರ್ಮ್ ಆಗಿದೆ. ಮತ್ತು ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಡೌಟ್ ಇದ್ದರೂ ನಾನು ನಿಮಗೆ ಇಮಿಡಿಯೇಟ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ಇನ್ನೇನು ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಹೋಗಿ. ನೋಡಿ 29ರಿಂದ 6ನೇ ತಾರೀಕು ಒಳಗಡೆ ನಾನು ಆಲ್ರೆಡಿ ನನ್ನ ಎಕ್ಸ್ಪೆಕ್ಟೆಡ್ 2 ಡೇಟ್ ಕೊಟ್ಟಿದ್ದೀನಿ. ಸೊ ಇನ್ನೂ ಬೇಕಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ನಾನು ಇಮಿಡಿಯೇಟ್ಲಿ ಮಾಹಿತಿ ಬಿಡ್ತಾ ಇರ್ತೀನಿ. ಅಫಿಷಿಯಲಾಗಿ ಶಿಕ್ಷಣ ಇಲಾಖೆಯಿಂದ ಬಂದ ಮೇಲೇ ಅದು ಅಫಿಷಿಯಲ್ ಆಗುತ್ತೆ. ಸೊ ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಥ್ಯಾಂಕ್ ಯು.